ಸಿಂಹರಾಶಿ ಪ್ರಸಿದ್ಧ ವ್ಯಕ್ತಿಯ ವಿಚಾರಗಳು ನಿಮಗೆ ತಿಳಿಯಬಹುದು. ಯಾರೋ ಸಾಧಕರಿರ್ತಾರೆ, ಅವರ ಬಗ್ಗೆ ತಿಳ್ಕೊಳ್ಬೇಕು ಅಂತಕ್ಕಂತಹ ಆಸಕ್ತಿಯೋ ಕುತೂಹಲವೋ ಇದ್ದಾಗ ಆ ವಿಷಯಗಳು ಸಮಗ್ರವಾಗಿ ನಿಮಗೆ ತಿಳಿಯುವಂಥದ್ದಾಗತ್ತೆ. ಮನೆಯ ಗುಟ್ಟನ್ನ ಹೊರ ಹಾಕ್ತೀರಿ, ಅವಮಾನವಾಗತ್ತೆ. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳಿ ಗಾದೆಯನ್ನು ಹಳ್ಳಿ ಕಡೆ ಹೇಳ್ತಾರೆ. ಆ ಮಾತಿನಂತೆ ಸಂಸಾರದಲ್ಲಿ ಇರತಕ್ಕಂತಹ ಕೆಲವು ನ್ಯೂನ್ಯತೆಗಳು, ದೌರ್ಬಲ್ಯಗಳು ನಾಲ್ಕು ಗೋಡೆಗಳ ಮಧ್ಯದಲ್ಲೇ ಇರಬೇಕು. ಮನೆಯ ವಿಚಾರವನ್ನು ಹೊರಗಡೆ ಪ್ರಸ್ತಾಪ ಮಾಡಿದಾಗ ಇಡೀ ಕುಟುಂಬದ ಮರ್ಯಾದೆ ಹರಾಜಾಗುವಂಥದ್ದಾಗತ್ತೆ. ಅದಕ್ಕೆ ಅವಕಾಶ ಬೇಡ. ಇವತ್ತು ಅಂತಹ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅವಮಾನದ ಸೂಚನೆಗಳು ಇದೆ ಅಂತ ಅರ್ಥ. ಕೋಪದಿಂದ ಸಂಬಂಧಗಳು ಕಳೆದು ಹೋಗ್ಬೋದು. ಸಿಟ್ಟಿನಲ್ಲಿ ಏನೋ ಮಾತಾಡಿ ಆ ವ್ಯಕ್ತಿಗಳು ನಿಮ್ಮ ಮಾತನ್ನ ಅರಗಿಸ್ಕೊಳ್ಳೋದಕ್ಕಾಗ್ದಲೆ ನಿಮ್ಮ ಸಹವಾಸವೇ ಬೇಡ ಅಂತ ಹೇಳುವಂತಹ ಸಂದರ್ಭ. ಸಾಲದ ಅವಶ್ಯಕತೆ ಇರುತ್ತೆ. ಅಂತಹ ಸಾಲ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಹೇಳಿ ಅರ್ಥ. ಸಾಯಂಕಾಲದ ಹೊತ್ತಿಗೆ ಶುಭ ಸಮಾಚಾರವನ್ನು ಕೇಳ್ತೀರಿ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕತ್ತೆ. ವ್ಯಾಪಾರದ ವಿಚಾರಗಳು ಚರ್ಚೆಗೆ ಬರುವಂತಹದ್ದಿದೆ. ಅಂತಹ ವ್ಯವಹಾರಕ್ಕೆ ಅನುಕೂಲಕರವಾದಂತಹ ಚರ್ಚೆಗಳು ಅಥವಾ ಒಳ್ಳೆಯ ರೀತಿಯ ಮಾತುಕತೆಗಳು ನಡೆಯುವಂಥದ್ದಾಗತ್ತೆ. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಜೀವನದಲ್ಲಿ ಒಳ್ಳೆಯ ಅಭ್ಯಾಸಗಳೇ ಇರಲಿ ಅನ್ನುವಂಥದ್ದು ಸಾತ್ವಿಕವಾದಂತಹ ಸಲಹೆ. ಏನಾದರೂ ಕೆಟ್ಟ ಅಭ್ಯಾಸಗಳು, ದುಶ್ಚಟಗಳು ಇದ್ದರೆ ಅದನ್ನ ಬಿಡುವಂತಹ, ಆದಷ್ಟೂ ಕಡಿಮೆ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿ ನಿಮಗೆ ಉತ್ತಮವಾದಂತಹ ಗೌರವ, ಮಾನ್ಯತೆ ಸಿಕ್ಕುವಂಥದ್ದಾಗತ್ತೆ. ಗುರಿ ಮತ್ತು ಉದ್ದೇಶ ಇದರ ಬಗ್ಗೆ ಜಾಗ್ರತೆ ಇರಲಿ. ಯಾವ ಉದ್ದೇಶವನ್ನಿಟ್ಟುಕೊಂಡು ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ನಾನು ಯಾವ ಗುರಿಯನ್ನು ತಲುಪಬೇಕಾಗಿದೆ, ನನ್ನ ಯೋಗ್ಯತೆಗೆ ಅಥವಾ ನನ್ನ ಒಂದು ಜೀವನ ಮಟ್ಟಕ್ಕನುಸಾರವಾದಂತಹ ಗುರಿ ನನ್ನದಾಗಿದೆಯಾ, ಇವೆಲ್ಲವನ್ನ ಆಲೋಚನೆ ಮಾಡಿ ಅದರ ಬಗ್ಗೆ ಹೆಚ್ಚು ಹೆಚ್ಚು ಕಾಳಜಿಯನ್ನು ವಹಿಸಿ ಮುಂದುವರಿಬೇಕಾದಂಥದ್ದು ಮುಖ್ಯವಾಗುವಂಥದ್ದು. ಅತಿಯಾದಂತಹ ನಂಬಿಕೆಯಾಗಲಿ ಅಥವಾ ಅತಿಯಾದಂತಹ ಸಾಮರ್ಥ್ಯ ನನಗಿದೆ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಭ್ರಮೆಯನ್ನ ಹೊಂದೋದ್ರಿಂದ ಹಿನ್ನಡೆಯಾಗುತ್ತೆ. ಎಚ್ಚರಿಕೆ ಇರಲಿ. ತಾತ್ವಿಕವಾದಂತಹ ವಿಚಾರಗಳಲ್ಲಿ ಆಸಕ್ತಿ ಬರುತ್ತೆ, ಚರ್ಚೆಯನ್ನ ಮಾಡ್ತೀರಿ. ಅದರಿಂದ ಒಂದಷ್ಟು ನಿಮಗೆ ತೃಪ್ತಿ ಆಗುವಂಥದ್ದು, ಸಮಾಧಾನ ಆಗುವಂಥದ್ದು, ನಾನೇನೋ ಜಯಗಳಿಸಿದೆ ಅಥವಾ ನಾನೇನೋ ವಿಷಯವನ್ನು ತಿಳ್ಕೊಂಡಿದ್ದೀನಿ ಅನ್ನುವಂತಹ ಅಹಂ ಇನ್ನೊಂದಷ್ಟು ಹೆಚ್ಚಾಗತಕ್ಕಂಥದ್ದಾಗತ್ತೆ. ಕುಟುಂಬದವರ ಸಹಕಾರ ಸಿಕ್ಕೋದಿಲ್ಲ, ಅಲ್ಲಿ ನ್ಯೂನ್ಯತೆಗಳೇ ಹೆಚ್ಚಾಗಿ ಕಾಣುವಂಥದ್ದಿದೆ. ಬೇರೆಯವರು ನಿಮ್ಮನ್ನ ಹೆಜ್ಜೆ ಹೆಜ್ಜೆಗೂ ಕೂಡ ಗಮನಿಸ್ತಾ ಇರ್ತಾರೆ. ಇದು ನಿಮ್ಮ ಗಮನದಲ್ಲಿ ಇರಬೇಕಾದಂಥದ್ದು. ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಯಾವುದೇ ಕೆಲಸ ಇರಲಿ, ಏನೇ ವ್ಯವಹಾರಗಳಿರಲಿ, ತುಂಬ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ. ಆಗ ಆಗತಕ್ಕಂತಹ ಏನೋ ತೊಂದರೆಗಳೋ, ಹಿನ್ನಡೆಯೋ, ನಷ್ಟವೋ ಇವೆಲ್ಲವನ್ನ ತಪ್ಪಿಸ್ಕೊಳ್ಬಹುದು ಅನ್ನುವಂಥದ್ದು. ಜವಾಬ್ದಾರಿಯನ್ನ ಉತ್ತಮವಾಗಿ ನಿಭಾಯಿಸಬೇಕು. ನಿಮ್ಮ ಕರ್ತವ್ಯಗಳು ಏನಿದೆ ಅದನ್ನ ಕಾಲಕ್ಕನುಗುಣವಾಗಿ ಸಕಾಲದಲ್ಲಿ ನೀವು ಅದನ್ನು ಪೂರೈಸಿಬಿಟ್ರೆ ಉತ್ತಮವಾದಂತಹ ಒಂದು ಗೌರವ ನಿಮ್ಮ ಪಾಲಾಗತ್ತೆ ಅಂತ ಹೇಳಬೇಕು. ಆದಾಯ ಹೆಚ್ಚು, ಆದರೆ ಅತಿ ಆಸೆ ಮತ್ತಷ್ಟು ಹೆಚ್ಚಾಗಬಹುದು. ನಿಮ್ಮ ಆದಾಯ ಬರ್ತಾ ಇರೋದ್ರಲ್ಲಿ ಏನೋ ಹೆಚ್ಚಳವನ್ನು ಕಾಣ್ತೀರಿ, ಆದರೆ ಇನ್ನಷ್ಟು ಮತ್ತಷ್ಟು ಬೇಕು ಅನ್ನುವಂಥದ್ದು ಹೆಚ್ಚಾಗ್ತಕ್ಕಂಥದ್ದಿದೆ. ಹಾಗಾಗಿ ಅದಕ್ಕೆ ಕಡಿವಾಣ ಹಾಕದೇ ಇದ್ದರೆ ತೊಂದರೆಯಾಗಬಹುದು ಅನ್ನುವಂಥದ್ದು. ನಿಮ್ಮ ವ್ಯವಹಾರದಲ್ಲಿ ನಿರೀಕ್ಷೆಗಿಂತಲೂ ಹೆಚ್ಚಾದಂತಹ ಲಾಭವನ್ನು ಗಳಿಸ್ತೀರಿ. ಅದರಿಂದ ತೃಪ್ತಿಯನ್ನು ಹೊಂದಬೇಕು. ಆಗಷ್ಟೇ ನಿಮ್ಮ ವ್ಯವಹಾರಕ್ಕೆ ಒಂದು ಸರಿಯಾದಂತಹ ಬೆಲೆ ಬಂದ ಹಾಗಾಗತ್ತೆ ಅಂತ ಅರ್ಥ. ಕೆಲಸದ ಒತ್ತಡದಿಂದ ಸಂಸಾರದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯವಾಗಬಹುದು. ಕೌಟುಂಬಿಕವಾದಂತಹ ಕೆಲವು ಜವಾಬ್ದಾರಿಗಳು ಅಥವಾ ಕುಟುಂಬಕ್ಕೆ ಸಮಯವನ್ನು ಕೊಡೋದಕ್ಕೆ ಆಗದೇ ಇರುವಂತಹದ್ದು ಇವೆಲ್ಲ ನಡೀಬಹುದು ಅಂತ ಹೇಳಿ ಅರ್ಥ. ಹೊಸ ವ್ಯಾಪಾರವನ್ನು ಮಾಡಬೇಕು ಅನ್ನುವಂತಹ ಆಸೆ ಇರುವಂಥವ್ರಿಗೆ ಈ ದಿವಸ ಬಹಳ ಶುಭವಾಗಿದೆ. ವ್ಯವಹಾರವನ್ನು ಆರಂಭ ಮಾಡಬಹುದು ಅಂತ ಅರ್ಥ. ಅಯ್ಯಪ್ಪ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ತುಂಬಾ ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ದಿವಸ ಇದು. ಎಲ್ಲಿ ಏನು ವ್ಯತ್ಯಾಸಗಳಾದರೂ ಕೂಡ ದೊಡ್ಡ ಮಟ್ಟದ ಹಿಂಸೆಯನ್ನ, ತೊಂದರೆಯನ್ನ ಅನುಭವಿಸಬೇಕಾಗತ್ತೆ.
ಶಿಸ್ತಿನ ಕೊರತೆ ಇರುತ್ತೆ, ಕೆಲಸಕ್ಕೆ ಅಡ್ಡಿ ಆಗುತ್ತೆ. ಇವೆಲ್ಲವೂ ಕೂಡ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಪರಿಣಮಿಸ್ತಕ್ಕಂತಹದ್ದಾಗಬಹುದು. ಹಣದ ಓಡಾಟ ಅಥವಾ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮ್ಮ ಕೆಲಸಕ್ಕೆ ಅಡ್ಡಿಯನ್ನ ಮಾಡುತ್ತೆ. ಕೈಯಲ್ಲಿ ತುಂಬ ಹಣ ಓಡಾಡ್ತಾ ಇದ್ರೆ ನಾನು ಇದರಿಂದನೇ ಎಲ್ಲವನ್ನ ಸಾಧಿಸ್ಬಿಡ್ತೀನಿ ಅನ್ನುವಂತಹ ಭ್ರಮೆ ಕೆಲವರಿಗಿರುತ್ತೆ. ಅಂಥವರಿಗೆ ಕಷ್ಟ ಆಗಬಹುದು ಅನ್ನುವಂಥದ್ದು. ಸಾಯಂಕಾಲ ಮನೆಯಲ್ಲಿ ಜಗಳಕ್ಕೆ ಅವಕಾಶ ಇದೆ. ಇಡೀ ದಿನ ಮಾಡಿದಂತಹ ವ್ಯವಹಾರವೋ ಮಾತುಕತೆಯೋ ಸಾಯಂಕಾಲ ಜಗಳದಲ್ಲಿ ಮುಕ್ತಾಯವಾಗ್ತಕ್ಕಂಥದ್ದಾಗಬಹುದು. ಸಂತೋಷಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ವಿಫಲರಾಗ್ತೀರಿ. ನಾನೂ ನೆಮ್ಮದಿಯಿಂದ ಇರಬೇಕು, ಖುಷಿಯಾಗಿರಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನಗಳು ನಡೆಯುತ್ತೆ, ಆದರೆ ಪ್ರಯೋಜನ ಆಗದೇ ಇರತಕ್ಕಂಥದ್ದು. ನಿಮ್ಮ ಸಲಹೆ, ನಿಮ್ಮ ಮಾತು ಯಾರಿಗೂ ಕೂಡ ಅರ್ಥ ಆಗದೇ ಇರತಕ್ಕಂತಹ ವಿಚಾರ. ಆ ರೀತಿಯಲ್ಲಿ ಇರುತ್ತೆ ನಿಮ್ಮ ಮಾತು, ನಿಮ್ಮ ವಿಚಾರಗಳು. ಸೂರ್ಯನಾರಾಯಣನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಸೂರ್ಯದೇವರ ಅನುಗ್ರಹದಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ಒಳ್ಳೆಯದಾಗಿ ನೆರವೇರಲಿ. ಶುಭವಾಗಿ.